ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕ ಯೂಟ್ಯೂಬ್ ಚಾನಲ್. ಮಳೆ ಒಳಗೆ ಏನಾರು ತಿನ್ನಕ್ಕೆ ಮಾಡ್ಬೇಕಂತೇಳಿ ಅನ್ಸಾಕತ್ತೈತಿ. ಹಾಗಾಗಿ ನೋಡೋಣ ಬರ್ರಿ ಮನ್ಯಾಗಿದ್ದಿದ್ದು ಐಟಮ್ಸ್ನಾಗ ಏನು ಮಾಡೋಕ್ಕಾಕೈತಿ ಅಂಥೇಳಿ. ಮಳೆ ನೋಡ್ರಿ ಎಷ್ಟು ಜೋರು ಬರತೈತಿ. ಹಿಂಗಿದ್ದಾಗ ಬಿಸಿ ಬಿಸಿ ಏನಾರು ತಿನ್ನಕ್ಕೆ ಬೇಕು ಅನಿಸ್ತೈತಿ. ನಾ ಒಳಗೆ ಬಂದು ನೋಡಿದ್ದೆ ಶೇಂಗಾ ಮತ್ತು ಕಡ್ಲಿ ಹಿಟ್ಟದೆಲ್ಲ ಇತ್ತು. ಹಾಗಾಗಿ ಮಸಾಲೆ ಶೇಂಗಾ ಮಾಡಿದ್ರು ಅಂತ ಅಂದ್ಕೊಂಡೆ. ಮಸಾಲೆ ಶೇಂಗಾ ಮಾಡೋಕೆ ನಾನು ನೋಡ್ರಿ ಕಡ್ಲಿ ಹಿಟ್ಟು ತೊಗೊಳಕತ್ತೀನಿ. ಇಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡೆ. ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೇನೆ ರೀ, ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂಥೇಳಿ. ಅಕ್ಕಿ ಹಿಟ್ಟು ಬೀಸಿದ್ದಿತ್ತು, ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಮತ್ತೊಂದು ಸ್ವಲ್ಪ ಉಪ್ಪು ರೀ, ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೊಳತ್ತೇನೆ ನೋಡಿರಿ. ಖಾರದ ಪುಡಿ ಇತ್ತು, ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆಂದಾಗಿ ಕೈಲೇ ಮೊದಲೇ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ್ರಿ. ಮೊದಲು ನೀರು ಹಾಕ್ಕೊಂಬಿಟ್ರೆ ಅದು ಒಂದೊಂದು ಕಡೆ ಉಪ್ಪು ಹಂಗೆ ಉಳಿತೈತಿ, ಖಾರನೂ ಹಂಗೆ ಆಕೈತಿ. ಇದು ಭಾಳ ಏನು ನೀರಾಗಿ ಮಾಡೋಂಗಿಲ್ಲ, ಸ್ವಲ್ಪ ನೀರು ಹಾಕಿ. ಮತ್ತು ನೀವೇನಾದರೂ ಗರಂ ಮಸಾಲ, ಚಾಟ್ ಮಸಾಲ ಅದೆಲ್ಲ ಹಾಕೋತಿದ್ರೆ ಹಾಕ್ಕೋಬೋದು. ನಾನೇನು ಹಾಕ್ಕೊಳಕತ್ತಿಲ್ಲ, ನಮ್ಮ ಮನ್ಯಾಗ ಹುಡುಗರು ತಿನ್ನೋದ್ರಿಂದ ನಾನು ಇಷ್ಟ ಮಾಡತ್ತೀನಿ. ಈಗ ನೋಡಿರಿ ಅದಕ್ಕೆ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಶೇಂಗಾ ಹಾಕೋತೀನಿ ರೀ ನಾನು ಅದ್ರೊಳಗೆ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನು ಅರ್ಶಿಣ ಪುಡಿ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಈಗ ಅರ್ಶಿಣ ಪುಡಿ ಹಾಕ್ಕೊಂಡೆ, ಕಲರ್ ಚೆಂದ ಬರ್ತೈತಿ ಅಂಥೇಳಿ. ಖಾರ ಪುಡಿನೂ ಸ್ವಲ್ಪ ಹಾಕಿನಲ್ಲ, ಹಾಗಾಗಿ ಕಲರಿಗಾಗಿ ಅರ್ಶಿಣ ಪುಡಿ ಹಾಕ್ಕೊಂಡೆ. ಇದನ್ನ ನೋಡ್ರಿ ಹಿಂಗೆ ಪೂರ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಾನು ಶೇಂಗಾನ ಸ್ವಚ್ಛ ಮಾಡಿ ಇಟ್ಕೊಂಡೇನಿ ರೀ. ಆ ಶೇಂಗಾನ ಇದ್ರೊಳಗೆ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೊತ ಎಷ್ಟು ಬೇಕು ನೋಡಿರಿ ಶೇಂಗಾ ಅಷ್ಟು ಹಾಕ್ಕೊತೀನಿ. ಹೊರಗಿಂದ ತಂದು ತಿನ್ನೋಕ್ಕಿಂತ ಮನೆಯೊಳಗೆ ಮಾಡ್ಕೊಂಡಿದ್ರೆ ನಾವು ಯಾವ ಎಣ್ಣೆಯೊಳಗೆ ಕಡ್ದಿರ್ತೀವಿ ಬಿಟ್ಟಿರ್ತೀವಿ ನಮಗೆಲ್ಲ ಗೊತ್ತಿರ್ತೈತಿ. ಹೊರಗಿಂದ ತಂದು ತಿನ್ನೋಕ್ಕಿಂತ ಸೇಫ್ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು. ಹಾಗಾಗಿ ನಾವು ಮನೆಯೊಳಗೆ ಜಾಸ್ತಿ ಮಾಡ್ತೀನಿ ರೀ. ಏನಾದರೂ ಹೊರಗಿನ ತರೋದು ಕಮ್ಮಿ, ಹೊರಗಿನ ತಿನ್ನೋದು ಕಮ್ಮಿ. ಈಗ ನೋಡಿರಿ ಎಲ್ಲ ಶೇಂಗಾಕು ಮಸಾಲೆ ಹತ್ಕೊಂಡೈತಿ. ಈಗ ಒಂದು ಕಡೆ ಎಣ್ಣೆ ಕಾಯಿಗೆ ಇಟ್ಕೊತೀನಿ ರೀ ನಾನು. ಇದು ಮಾಡೋದು ಎಷ್ಟು ಈಸಿ ನೋಡಿರಿ, ಭಾಳ ಐಟಮ್ಸು ಬೇಕಾಗಂಗಿಲ್ಲ. ಇದ್ದ ಐಟಮ್ಸ್ ಒಳಗೆ ಮಾಡ್ಬೋದು. ಎಣ್ಣೆ ಕಾಯಕ್ಕೂ ಇಟ್ಕೊಂಡೀನಿ. ಎಣ್ಣೆ ಕಾದ ತಕ್ಷಣ ಆ ಶೇಂಗಾನ ನಾವು ಇದ್ರೊಳಗೆ ಉದುರಾಗಿ ಹಿಂಗೆ ಕೈಲೇನೆ ಬಿಡಬೇಕು. ಅವು ಹಿಂಗೆ ಹತ್ಕೊಂಡ್ರೆ ಏನಾಗಂಗಿಲ್ಲ, ನಡಿತೈತಿ. ಕರಿತಾವೆಲ್ಲ ಚೆಂದಾಗಿ ಸಣ್ಣ ಉರಿಯೊಳಗಿಟ್ಟು ಕರ್ಕೋಬೇಕು. ಈ ರೀತಿ ನಾನೆಲ್ಲ ಶೇಂಗಾನು ಕರೆದಿಟ್ಕೊಂಡೆ ನೋಡಿರಿ. ಹಿಂಗೆ ಹತ್ಕೊಂಡ್ರೆ ಏನಾಗಂಗಿಲ್ಲ, ಆಮೇಲೆ ಬಿಚ್ಕೋಬೋದು. ಇಲ್ಲಾಂದ್ರೆ ತಿನ್ನುವಾಗೂ ಹಂಗೆ ಇದನ್ನ ಹಾಕವು ಒಂದೊಂದು ಹಂಗೆ ಆಗಿರ್ತಾವೆ ನೋಡಿರಿ. ನಮ್ಮ ಶೇಂಗಾ ಹಿಂಗೆ ರೆಡಿ ಆಗ್ಯಾವು ನೋಡಿರಿ. ಚಹಾ ಜೋಡಿ ರೆಡಿ ಆಗೈತಿ ತಿನ್ನಕ್ಕೆ. ನಮ್ಮ ಮನೆಯವ್ರಿಗೆ ಕೊಡ್ಬೇಕು ನಾನೀಗ. ನಮ್ಮ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೆಂಗದೀರಿ? ಹಿಂಗಾಗ್ಯಾವ ನೋಡ್ರಿ ಶೇಂಗಾ. ಬಾಕಿ ಶೇಂಗಾ ಬರ್ತಿದ್ವಲ್ರಿ ಅಂಗಡಿಯಾಗ, ಅಂತ ಶೇಂಗಾ ಇವು. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡ್ರಿ.